ಅದು ಇನ್ನೂ ಬರಲೇ ಇಲ್ವಲ್ಲ. ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ. ತುಂಬ ಗಾಬರಿ ಆಗಿಬಿಟ್ಟಿದ್ದೀನಿ ಅತ್ತೆ. ಅಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ತೆಗಿತಿಲ್ಲ. ಮಳೆ ತುಂಬ ಮಳೆ ಬೇರೆ ಬರ್ತಿದೆ ಹೊರಗಡೆ. ಅಲ್ಲ ಕಣವ, ಈಗಲೇ ಇಷ್ಟು ಪರದಾಡ್ತೀಯಲ್ಲ, ಅಲ್ಲಿ ಒಬ್ಬಳೆ ಉಳ್ಕೊಂಡಿದ್ದೇನೆ, ಹೆಂಗೆ ನೋಡ್ಕೊತಿದ್ರು. ಆದ್ರೆ ಏನು ಮಾಡ್ತಿದೆ? ಓ ಬಿಡಿಯತ್ತೆ, ಅದೊಂದು ದೊಡ್ಡ ಕತೆ. ನರ್ಕ ಅನ್ಭವಿಸ್ಬಿಟ್ಟಿದ್ದೀವಿ ನಾವು ಸ್ವಲ್ಪ ದಿನಕ್ಕೇನೆ. ಎಷ್ಟು ನರ್ಕ ಅನ್ಭವಿಸ್ಬಿಟ್ಟಿದ್ದೀವಿ ಗೊತ್ತಾ? ನೀವೆಲ್ಲ ಇಲ್ಲ, ನಮಗೆ ಅಜ್ಜಿ ಇಲ್ಲ, ನೀವಿಲ್ಲ, ಮಾವಯ್ಯ ಇಲ್ಲ. ಹಾಗಾಗಿ ತುಂಬ ಬೇಜಾರಾಗ್ತಾ ಇತ್ತು. ಒಬ್ಬಳೇ ಇರ್ತಾ ಇದೆ. ಅವಾಗ ರಾಜ್ ಬೇರೆ ಹೇಳ್ಬಿಟ್ಟಿದ್ರಾ, ಇಲ್ಲಿ ಯಾರು ಪರಿಚಯನೇ ಇಲ್ಲ. ಆವಾಗ ಇನ್ನೊಂದ್ಸಲ ಯಾರಾದರೂ ಬಂದ್ಬಿಡೋರು. ಬಂದ್ಬಿಟ್ಟು ಪಕ್ಕದ ಮನೇಲಿದ್ರು ಒಬ್ರು ಆಂಟಿ, ಅವ್ರು ಏನಾದರೂ ಟೊಮೊಟೊ ಈರುಳ್ಳಿ ಏನಾದರೂ ಕೇಳೋಕ್ಕಂತ ಬಂದ್ಬಿಡೋರು. ಅವಾಗ ನಾನು ಅವ್ರು ಹೇಳ್ಬಿಟ್ಟಿದೆ, ನೀವೇನಾದರೂ ಬೇಕು ಅಂದರೆ ದೂರದಲ್ಲಿ ಕೂಗಿ, ಆ ವಯಸ್ಸಲ್ಲಿ ನಾನು ಬರ್ತೀನಿ, ಅದೆಲ್ಲ ಬಾಗಿಲ್ಬಿಡಿ, ನಂಗೆ ತುಂಬ ಭಯ ಆಗುತ್ತೆ ಅಂತ. ಹಂಗೆ ಎಲ್ಲ ಇದ್ದೆ ಅತ್ತೆ, ನಾನು ತುಂಬ ಕಷ್ಟಪಟ್ಟೆ. ಭಾರಿ ಕಷ್ಟಪಟ್ಬಿಟ್ಟಿದೆಯೇ. ಬಿಡವ, ಏನೋ ನಾವು ಭಾರಿ ಬೇಜಾರು ಮಾಡ್ಕೊಂಡಕ್ಕನವ, ಭಾರಿ ಬೇಜಾರು ಮಾಡ್ಕೊಂಡು ಜನಗಳೆಲ್ಲವ ಬರೀ ಕೇಳದೆ ಅತ್ತೆ ಸೊಸರು ಜಗಳಾಗಿರೋದೇನೋ, ಅತ್ತೆ ಮನೆ ಬಿಟ್ಬಿಟ್ಟೋದ್ರೇನೋ ಅಂತ ಅನ್ನೋದೇ ಕಣವ. ಅಯ್ಯೋ ನಾನು ಇಲ್ಲ, ನನ್ನ ಸೊಸೆ ನಾವು ಯಾಕೆ ಜಗಳಾಡವ, ಈಗಿನ ಕತೆ ಅಂದ್ರೆ ನಂಬೋಲ್ಲ. ಅಯ್ಯೋ ಬಿಡು, ದುಡ್ಡು ಕಾಸು ವಿಚಾರಕ್ಕೆ ಯಾರೇ ಎಷ್ಟು ಕರ್ಕ ಹೋಗೋಣ. ಎರಡು ದುಡ್ಡು ಕಾಸು ವಿಚಾರದಾಗಿದ್ರೆ ಎಷ್ಟು ಕರ್ಕೊಂಡು ಹೋಗೋಣ, ಅವನೇ ಮನೆ ಬಿಟ್ಟೋಗ್ಬೇಕಿತ್ತು. ಅಯ್ಯೋ ಬಿಡು ನಗಕ, ಅದೇ ಆತಿಗೆ ಅಂತ ಜನಗಳೆಲ್ಲ ಹನ್ನೆರಡು ಮಾತಾಡೋರು ಕಣವ. ಅದಕ್ಕೆ ನಾವು ಸರಿಯಾಗಿದ್ರೆ ಜನಗಳು ನೂರಾರು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಬಾಯ ಮುಚ್ಚಿಕೊಂಡೆ ಕಣವ. ರಜನಿ ಭಾರಿ ಕಷ್ಟಪಟ್ಟೆ ಕಣವ. ನಾನು ಎಲ್ಲ ದೇವ್ರುಗಳ್ನು ಬೇಡ್ಕೊಂಡೆ, ನನ್ನ ಸೊಸೆ ನನ್ನ ಮಗ ನನ್ನ ಮನೇಲಿರಲಿ ಅಂದ್ಕೊಂಡು ಕಾಳಮ್ಮ ಬೇಜಾರು ಮಾಡಿಕೊಂಡು ಸಾಯ ವಯಸ್ಸಲ್ಲಿ ನನಗೆ ಈ ಪರಿಸ್ಥಿತಿ ಬರ್ತಲ್ಲ, ನನ್ನ ಮಕ್ಕಳನ್ನೆಲ್ಲ ದೂರ ಮಾಡ್ಕೊಂಡಲ್ಲ ಅಂದ್ಕೊಂಡು ಕೊರಿಕೊಂಡು ಇಟ್ಟು ಸೊಪ್ಪನ್ನೇ ಬಿಟ್ಕೊಂಡು ಕೂತಿತ್ತು ಕಣವ. ಅಯ್ಯೋ ಸುಮ್ಮನಿರು, ನಾವು ನರಕನೇ ಅನ್ಭವಿಸ್ತೀವಿ. ಅದೇ ಇನ್ನೂ ಒಂದ್ಸಲ ಫೋನ್ ಮಾಡಿ ಅತ್ತೆ. ಯಾಕೋ ರಾಜ್ ಫೋನ್ ತೆಗಿತಿಲ್ಲ. ಫೋನ್ ಮಾಡೋಣ. ಏನಾಗಲಿ ಮುಂದೆ ಸಾಗೋನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಏನಾಗಲಿ ಮುಂದೆ ಸಾಗೋನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಕಣೆ ಎತ್ತಿರುವಲ್ಲವ. ಇನ್ನೂ ಸಹ ಟ್ರೈ ಮಾಡಿಯತ್ತೆ. ಏನಾಗಲಿ ಮುಂದೆ ಸಾಗು. ಹಲೋ, ಯಾಕಪ್ಪ ಫೋನ್ ಇಟ್ಟಿಲ್ವಲ್ಲ ನೀನು? ಇಷ್ಟೊತ್ತರ ಫೋನ್ ಮಾಡಿದ್ರು ರಜನಿ ಫೋನ್ ಮಾಡವಳೆ, ನಾನೇ ಮಾಡ್ತಾನೆ 3-4 ಸತಿ ಫೋನ್ ತೆಗಿತಿಲ್ವಲ್ಲ, ಯಾಕ್ಲ? ಏನು ಆರಾಮಾಗಿದ್ದೀತಾನೆ? ಯವ್ವ ಮಳೆ ಕಣವ, ಅದಕ್ಕೆ ಮಾತಾಡಿ ನಿಂತೀವಿ. ಬಾರಿ ಇಟ್ಟಾಕ ಬರದಲ್ಲಿ ನಿಂತ್ಕೊಂಡಾರಲ್ಲ ಮಳೆ ಟೈಮಲ್ಲಿ. ಡೇಂಜರ್ ಕಣಪ್ಪ ಅದು. ಮಳೆ ಟೈಮಲ್ಲಿ ನಿಂತ್ಕೊಬೇಡ ನೀನು. ಅಲ್ಲಿ ಎಲ್ಲರೂ ಯಾವ್ದಾರ ಮನೆಗಿನೇ ಕುಳಿದ್ರು ನಿಂತ್ಕೋ, ಇಲ್ಲಾಂದ್ರೆ ಹೋಟ್ಲು ಇಟ್ಕೊಂಡಿದ್ರು ನಿಂತ್ಕೋ. ಕಾರ್ ಹತ್ತಾನೆ ಬಾ ನೀನು. ಅದೇ ಕಾಲ ನಿಂತಿದೀಯೇ. ಭಾರಿ ಮಳೆ ಕಣವ, ಕಾರ್ ಓಡ್ಸಕೈತಿಲ್ಲ, ಗಾಳಿ ಬರ್ತಾ ಮಳೆ, ರೋಡಲ್ಲೆಲ್ಲ ಭಾರಿ ನೀರು ಕಣವ, ಅದಕ್ಕೆ ಕಣವ. ಹಂಗಾರೆಪ್ಪ ಬೇಡ, ಗಾಳಿ ಬರ್ತಾದ್ರೆ ನೀರು ಮಳೆಯಲ್ಲಿ ಜಾಸ್ತಿ ಅಂತಿದೀಯೇ. ಏನ್ ಮಾಡಿಯೇ? ಅಲ್ಲೊಂದು ಸೈಡಲ್ಲಿ ನಿಂತ್ಕಪ್ಪ ನೀನು. ಮಡುಗು ಫೋನಾಗ ಹುಡುಗು ಸಿಡುಗ್ಲು. ಓ ಸರಿ ಮಾತಾಡಿ ನಿಂತಿದ್ದಾನಂತೆ. ಮಳೆ ಟೈಮಲ್ಲಿ ನಿಂತ್ಕೊಬಾರ್ದು ಅನ್ನೋ ಜ್ಞಾನ ಬೇಡವಾ? ಇನ್ಯಾವ ಕಲ್ತದೋ. ಏಕೆ ಪರವಾಗಿಲ್ಲ, ಬರ್ತಾರೆ. ಏನೋ ಫೋನ್ ತೆಗೆದ್ರೆ ಅಷ್ಟು ಸಾಕು. ಅಲ್ಲ, ನೀ ಫೋನ್ ಮಾಡಿದ್ರೆ ತೆಗೆದ್ಬಿಡ್ತಾರೆ. ನಾನು ಮಾಡಿದ್ರೆ ತೆಗಿದೆ ಇಲ್ಲ ಅತ್ತೆ. ಏನು ತಲೆನೇ ಯಾಕೆ ಇಟ್ಸ್ಕೊಳ್ಳಲ್ಲ ಅವರು. ನಂಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಒಂದ್ಸಲ 2 ಸಲ ಫೋನ್ ತೆಗಿಲಿಲ್ಲ ಅಂದರೆ ಗಾಬರಿ ಬಂದುಬಿಡುತ್ತೆ. ಎಲ್ಗೋದ್ರು ಏನು ಅಂದ್ಬಿಟ್ಟು ಅವ್ರು ಯಾವ್ದಾದ್ರು ಹೇಳಬೇಕಲ್ವಾ, ಒಂದು ಮೆಸೇಜ್ ಆದರೂ ಹಾಕ್ಬೇಕಲ್ವಾ? ಏನೂ ಇಲ್ಲ, ಸುಮ್ಮನೆ ಇದ್ಬಿಡ್ತಾರೆ ಅವರು. ಬರ್ತೀನಿ ಅನ್ನಲ್ಲ. ಏನಪ್ಪ ಇದು, ಅವು ಬೇರೆ ಮರದಲ್ಲಿ ನಿಂತ್ಕೊಬೇಡ ಅಂದ್ಬಿಡ್ತು. ಮರದಲ್ಲಿ ನಿಂತ್ಕೊಳಕ್ಕೆ ಹೋಯ್ತಾ ಇಲ್ಲ. ಅಯ್ಯಪ್ಪ ಏನು ಮಾಡ, ಏನು ಸಿಡ್ಲು, ಏನಿದ್ರು ಕೈ ತಪ್ತದಲ್ಲ, ಏನು ಮಾಡೋದು? ತಳ ಪಕ್ಕದಲ್ಲಿ ಒಂದು ಹೋಟ್ಲದ ಇಳಿದ್ಬಿಡೋಣ. ಇಳಿದ್ಬಿಟ್ಟಾನ, ಯಾರು ಒಬ್ರು ಸುದ್ದಿಲ್ಲ. ಏನು ಮಾಡೋದು? ಏನು ಒಳ್ಳೆ ಮಳೆ ಸಿಕ್ಕಾಕಬಿಟ್ಟೆ ನಾನು. ಮುಂದೆ ಹೋಗೋದಂದ್ರೂ ಬೇರೆ ಭಯ ಆಯ್ತಾ ಕೂತಿದೆ. ಏನು ಇಷ್ಟು ಮಳೆ ಬೇಡ, ಇಲ್ಲೊಂದು ಅರ್ಧ ಗಂಟೆ ಇದ್ದುಬಿಟ್ಟು ಆಮೇಲೆ ಹೋಗೋದ. ಅದು ಯಾರು ಒಬ್ರು ಕಾಣ್ತಾವ್ರಲ್ಲ, ಈ ಮಳೇಲಿ ನಿಂತವ್ರಲ್ಲ, ಇತ್ತಾಗಾರ ಬರ್ದಾನೆ. ಯಾಕೋ ಸ್ವಲ್ಪ ಕಾಫಿ ಕುಡಿಯೋಣ ಅನ್ಸ್ತದೆ, ನಾನು ಕಾಫಿನಾರೆ ಕುಡಿಯೋದ. ಹೋಟ್ಲದ ಅನ್ಕೊಂಡು ಬಂದರೆ ಅದನ್ನೂ ಬಾಗ್ಲಾಕ್ಬಿಟ್ಟವ್ರಲ್ಲ. ಹೆಂಗಾರೆ ಬಿಡು, ಕಾರಲ್ಲಿ ಕುತ್ಕೊಬಿಡ್ತೀನಿ, ಮಳೆ ಜಾಸ್ತಿ. ಯಾರಪ್ಪ ಅವರು? ಯಾರಪ್ಪ? ಒಂಚೂರು ಕಾಫಿಯ ಟೀಯ ಕೊಡ್ಸ್ರಪ್ಪ. ಒತ್ತಾರಿಂದ ಹೊಟ್ಟೆಗೆ ಏನು ಉಂಡಿಲ್ಲ ಕಣ್ರಪ್ಪ, ಹಸ್ಕೊಂಡಿದ್ದೀನಿ ಕಣ್ರಪ್ಪ. ಏನಾದರೂ ಕೊಡ್ಸ್ರಪ್ಪ, ನಿಮ್ಮ ಧರ್ಮ ಬರಲಿ. ಯಾರಿದ್ರಪ್ಪ? ಕಾಣ್ತಾ ಇಲ್ಲ ಕಣ್ರಪ್ಪ. ಊಟ ಮಾಡಿ 3 ದಿನ ಆಯಿತು ಕಣ್ರಪ್ಪ, ಕಣ್ಣೇ ಕಾಣಿಸ್ತಾ ಇಲ್ಲ. ಒಂಚೂರು ಏನಾದರೂ ಕೊಡಿ, ನಿಮ್ಮ ಧರ್ಮ ಬರಲಿ. ಅಮ್ಮ ಯಾಕೆ ಇಲ್ಲಿ ಕೂತಿದ್ದೀರಾ?
ಮಳೆ ಬರ್ತಾ ಇದೆಯಲ್ಲ ಅದ್ರೊಳಗಡೆ ನಾನು ಹೋಗಿ ಕೂತ್ಕೊಳ್ಳಿ. ನಮ್ಮಂಥವ್ರನ್ನೆಲ್ಲರನ್ನು ಭಿಕ್ಷೆ ಬೇಡವ್ರನ್ನೆಲ್ಲರನ್ನೂ ಹೋಟ್ಲುಗಡೆ ಚೇರ್ ಮೇಲೆ ಕುಡ್ಸಕ್ಕೆ ಬಿಡೋಕ್ಕಿಲ್ಲ ಕಣಪ್ಪ. ಅದಕ್ಕೆ ಇಲ್ಲಿ ಕೂತಿರೋದು, ಅಲ್ಲಿ ಎಲ್ಲೂ ಕೂತ್ಕೊಳ್ಳೋಕೆ ಬಿಡೋಕ್ಕಿಲ್ಲ ನನ್ನ. ಪಾಪ ಬನ್ನಿ ಅಮ್ಮ ಬನ್ನಿ, ನಾನು ಕಾರಲ್ಲಿ ಕೂತ್ಕೊಳ್ಳಿ ಮಳೆ ನಿಲ್ಲ ತನಕ. ನೀನು ಆ ಪುಣ್ಯಕೀತಿ ಮಗನೋ ಏನೋ ದೊಡ್ಡ ಗುಣ ನಿಮ್ಮ ಅವ್ವ ನಿನಗೆ ಒಳ್ಳೆ ಬುದ್ಧಿನೇ ಕಲಿಸೋಳೆ ಕಣಪ್ಪ. ಬನ್ನಿ ನಿಮ್ಗೆ ಊಟ ಕೊಡಿಸ್ತೀನಿ, ಬನ್ನಿ ಈ ಮಳೆ ನಿಲ್ಲ ತನಕ ಕಾರಲ್ಲಿ ಕೂತ್ಕೊಳ್ಳಿ ಬನ್ನಿ. ಚಿಕ್ಕವ್ವ ಯಾರು? ಚಿಕ್ಕವ್ವ ನಾನು ಕಣ್ ಚಿಕ್ಕವ್ವ ರಾಜ. ಯಾಕೆ ಚಿಕ್ಕವ್ವ ನೀನು ಹಿಂಗಿದ್ದಿ? ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗ್ಲಿ ಅಂದ್ಬಿಟ್ಟು ನಮ್ಮ ದುರ್ಗಮ್ಮ ನಮ್ಮ ಚೆನ್ನಗವ್ವ ಎಲ್ಲ ಬಿಟ್ಬಿಟ್ಟು ಸತ್ತೋಗ್ಬಿಟ್ರು. ನನ್ನ ತಮ್ಮದಿರು ನನಗೆ ಮೋಸ ಮಾಡಿಬಿಟ್ಟು ಮನೆಯಿಂದ ಅದಕ್ಕೆ ಹಾಕ್ಬಿಟ್ರು ರಾಜ. ಹೆಂಗೆ ಜೀವನ ಮಾಡ್ಕೋಬೋದಿತ್ತು. ನಿಮ್ಮ ಮನೇನು ಬಿಟ್ಟೆ ನಾನು ಬೀದಿ ಬಿಕಾರಿಯಾಗಿ ಸಾಯ್ದನೆ ಇನ್ನೂ ಬದುಕಿವ್ನಿ. ಈ ಪಾಪಿ ಇನ್ನೂ ಬದುಕವಳೆ. ಅಲ್ಲ ಕಣ್ ಚಿಕ್ಕವ್ವ, ನಿಮ್ಮ ಪಾಲ್ಗೆ ನಾವೆಲ್ಲ ಸೊತ್ತೋಗ್ಬಿಟ್ಟಿದ್ವಾ? ನಾವೆಲ್ಲ ಸೊತ್ತೋಗ್ಬಿಟ್ಟಿದ್ವಿ ಚಿಕ್ಕವ್ವ, ಮನೆ ತಗ ಬರ್ಬೇಕಿತ್ತು ನೀನು. ಏನ್ ಮಡ್ಗಿವ್ನಿ ನಾನು ಅಂತ ಬರನೆ. ಏನು ಹೇಳು ರಾಜ, ಏನದು ಅನ್ಕೊಂಬರನೆ. ನಿಮ್ಮ ಅವನ್ನ ನಿಮ್ಮನ್ನ ಎಲ್ಲ ಬೇಕಾದಷ್ಟು ಹೊಟ್ಟೆ ಉರ್ಸ್ಬಿಟ್ಟು, ನಿಮ್ಮ ಅಪ್ಪನ ಎಲ್ಲಾನು ಹೊಟ್ಟೆ ಉರ್ಸ್ಬಿಟ್ಟೆ ನಾನು. ಎಲ್ಲಾನು ಹೊಟ್ಟೆ ಉರ್ಸ್ಬಿಟ್ಟೆ. ಅಲ್ಲ ಕಣ್ ಚಿಕ್ಕವ್ವ, ಏನೋ ನಿನ್ನ ಮಗ ಅವನೇ ಇನ್ನೊಬ್ಬ ಅಂತ ಅಂತಿದ್ರಲ್ಲ. ಅಲ್ಲ ಕಣ್ ಚಿಕ್ಕವ್ವ, ಬಾ ಇವತ್ತು ಬಾ ಈಗ ಮನೆಗೆ. ನಾನು ಯಾವ ಮಗ ಉತ್ಕೊಂಬರ, ನಾನು ಬರೋಕ್ಕಿಲ್ಲ. ನಾನು ಬರೋಕ್ಕಿಲ್ಲ ಕಣಪ್ಪ. ಬಾ ಚಿಕ್ಕವ್ವ, ನೀನು ಹಿಂಗೆ ಆಡ್ಬೇಡ ನೀನು. ಇಲ್ಲ ಕಣಪ್ಪ, ನಾನು ಬರೋಕ್ಕಿಲ್ಲ. ನಾನು ಮುಂದುವರಿಯುವುದು. ನೋಡ್ರಪ್ಪ ನೋಡಿ, ನಮ್ಮ ಚಿಕ್ಕವ್ವ ಕಣ್ರಪ್ಪ, ಗೊತ್ತಾ ನಮ್ಮ ಚಿಕ್ಕವ್ವ? ನಮ್ಮನ್ನೆಲ್ಲ ತುಂಬ ಹೊಟ್ಟೆ ಉಸ್ಬಿಡ್ತು ನಮ್ಮ ಚಿಕ್ಕವ್ವ. ಇವತ್ತು ಯಾವ ಪರಿಸ್ಥಿತಿಲಾಗಿ ಬರೀ ಒಂಚೂರು ಟೀಗೂ ಒಂದು ಕಾಫಿಗೂ ಕಾಯ್ಕೊಂಡು ಕೂತದೆ ಕಣಪ್ಪ. ಅಂಥ ಕಾಲದಲ್ಲಿ ಅವರು ಬೇಕಾದಷ್ಟು ದುಡ್ಡು ಕಾಸು ಮಡಗಿರೋರು. ದುರ್ಗಮ್ಮನು ಸತ್ತೋಗ್ಬಿಡ್ತಂತೆ, ಚೆನ್ನಜಮ್ಮನು ಸತ್ತೋಗ್ಬಿಡ್ತಂತೆ. ಅವ್ರ ಅಣ್ಣ ತಮ್ಮದಿರು ಓಡಿಸ್ಬಿಟ್ರಂತೆ ಕಣಪ್ಪ. ಬಂದಿಂಗೆ ಬೀದಿಲಿ ಬಿಕ್ಸಿ ಬೇಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಅದೇ ನೋಡಿ ಈಗ ನನ್ನ ಕೈ ಸಿಕ್ಕದೆ. ನಾನು ಹೆಂಗೆ ಬಿಟ್ಟು ಹೋಗೋಕ್ಕಾದ್ರಪ್ಪ? ಅವ್ರು ಏನೇ ಮಾಡಿರಲಿ ದೊಡ್ಡವ್ರನ್ನ ಹೆಂಗೆ ಬಿಟ್ಟು ಹೋಗೋಕ್ಕಾದ? ನಾನು ಮನೆ ಕರ್ಕೊಯ್ತೀನಿ ಕಣ್ರಪ್ಪ. ದಯವಿಟ್ಟು ಬೇಡ ಅನ್ಬೇಡಿ. ಆಮೇಲೆ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅಲ್ಲಿರೋ ಟೂಗೂ ಸಪೋರ್ಟ್ ಮಾಡಿ. ನಿಮಗೋಸ್ಕರನೇ ಕತೆ ಚೇಂಜ್ ಮಾಡಲಾಗಿದೆ ಕಣ್ರಪ್ಪ. ಆ ಕತೆಗೆ ನೀವೆಲ್ಲ ಸಪೋರ್ಟು ಮಾಡಬೇಕು. ನಿಮಗೋಸ್ಕರ ನಾವು ಚೇಂಜ್ ಮಾಡ್ತಾಯಿವಿ. ಎಲ್ಲ ಈ ನಾಗಕಲ್ ಸ್ಟೋರಿಯ ಕೊನೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ ವೀಡಿಯೋ ಶುರು ಮಾಡ್ಕೊತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. 6,000 ಸಬ್ಸ್ಕ್ರೈಬಲ್ಲಿ 300 ಜನ 200 ಜನನೂ ಒಂದೊಂದ್ಸಲ ನೋಡಲ್ಲ. ತುಂಬ ಬೇಜಾರಾಗ್ತದೆ ಕಣ್ರಪ್ಪ. ಒಂದೊಂದು ವೀಡಿಯೋ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಭಾರಿ ಕಷ್ಟ. ನಮ್ಮ ಕಷ್ಟಕ್ಕೆ ಮಾಡೋದು, ನಮ್ಮ ಕಷ್ಟಕ್ಕೋಸ್ಕರ ನೀವು ಇದ್ದೀರಿ ಅಂತ ಅನ್ಕೋತೀವಿ. ಧನ್ಯವಾದಗಳು, ನಮಸ್ಕಾರ. ಸಪೋರ್ಟ್ ಮಾಡ್ರಪ್ಪ.